सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् न वेद कश्चिद्भगवंश्चिकीर्षितं तवेहमानस्य नृणां विडम्बनं न यस्य कश्चिद्दयितोऽस्ति कर्हिचित् द्वेष्यश्च यस्मिन् विषमामतिर्नृणाम्। ಭಗವಂತನಿಗೆ ಪ್ರಿಯರು ದ್ವೇಷ್ಯರು ಅಂತ ವಿಭಾಗ ಇಲ್ಲ. ಸಾಮಾನ್ಯವಾಗಿ ಪಾಂಡವರ ಪಕ್ಷಪಾತವನ್ನು ದೇವರು ಮಾಡಿದ, ದುರ್ಯೋಧನಾದಿಗಳನ್ನು ಭಗವಂತ ದ್ವೇಷ ಮಾಡಿದ ಎಂಬುದಾಗಿ ನಮಗೆ ತೋರಿ ಬರುತ್ತೆ. ಆದರೆ ನಿಜವಾಗಿ ಭಗವಂತನಿಗೆ ಪ್ರಿಯರು ದ್ವೇಷ್ಯರು ಅನ್ನುವ ವಿಭಾಗವೇ ಇಲ್ಲ, ಅದು ತಪ್ಪು ತಿಳುವಳಿಕೆ ಎಂಬುದಾಗಿ ಕುಂತಿ ಪರಮಾತ್ಮನ ಸಮತ್ವವನ್ನು ವರ್ಣನೆ ಮಾಡ್ತಾಳೆ. ಶ್ರೀಮದ್ ಆಚಾರ್ಯರ ತಾತ್ಪರ್ಯಕ್ಕೆ ಅನುಗುಣವಾಗಿ ಯಾದವಾರ್ಯರು ವಿವರಣೆಯನ್ನು ನೀಡುತ್ತಾರೆ. ನಿನ್ನೆ ದಿವಸ ತಿಳಿದಿದ್ದೀರಿ, ತತ್ತದ್ಯೋಗ್ಯತೆಯ ಸಮತ್ವಂ. ಭಗವಂತ ಸಮಾನನಾಗಿದ್ದಾನೆ ಎನ್ನುವುದು ಸತ್ಯ, ಆದರೆ ಪರಮಾತ್ಮ ಸಮಾನನಾಗಿದ್ದಾನೆ ಎನ್ನುವುದಕ್ಕೆ ಏಕರೂಪವಾಗಿ ಎಲ್ಲರನ್ನು ಕಾಣ್ತಾನೆ ಅಂತನ್ನುವುದು ತಾತ್ಪರ್ಯವಲ್ಲ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ. ಎಷ್ಟು ವಿಚಿತ್ರವಾಗಿರುತ್ತದೆ, ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ, ಸೂಕ್ಷ್ಮ ಎಷ್ಟು ಭಗವಂತ ಅಂದರೆ, ಒಬ್ಬ ವ್ಯಕ್ತಿ ಅಪರಾಧ ಮಾಡಿರ್ತಾನೆ, ಅಪರಾಧ ಮಾಡಿದಾಗ ಯಾರೋ ಹೊಡಿತಾರೆ, ಕಳ್ಳತನ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ತಮ್ಮ ಮನೆಯ ವಸ್ತುವನ್ನು ಕಳ್ಳತನ ಮಾಡಿದ್ದಾನೆ ಅಂತ ಹೊಡಿತಾರಲ್ಲ, ಹೊಡೆಯುವಾಗ ಕಳ್ಳತನ ಮಾಡಿದ್ದಾನೆ ಅಂತ ಒಂದು ಸಿಟ್ಟು, ತಪ್ಪು ಮಾಡಿದ್ದೆ ನಿಜ, ಆದರೆ ಹೊಡೆಯುವಾಗ ಮೈ ಮೇಲೆ ಎಚ್ಚರ ಇರೋದಿಲ್ಲ. ಎಷ್ಟು ತಪ್ಪು ಮಾಡಿದ್ದಾನೆ ಅಷ್ಟೇ ಹೊಡೆಯೋದು, ಅದಕ್ಕೆ ಜಾಸ್ತಿ ಇಲ್ಲ. ಇದು ಮಾನವರಿಗೆ ತಿಳುವಳಿಕೆಯೂ ಇರೋದಿಲ್ಲ, ಕಂಟ್ರೋಲೂ ಇರೋದಿಲ್ಲ. ಕಡಿಮೆನೂ ಹೊಡಿಬೋದು, ಜಾಸ್ತಿನೂ ಹೊಡಿಬೋದು. ಅವನು ಮಾಡಿದ ತಪ್ಪು ಬಹಳ ದೊಡ್ಡದು, ಇವನು ಸುಮ್ಮನೆ ಸಣ್ಣದೇ ಹಾಗೆ ಏಟು ಕೊಡ್ಬೋದು, ಅಥವಾ ಸಣ್ಣ ತಪ್ಪಿಗೆ ದೊಡ್ಡ ಪೆಟ್ಟು ಕೊಡ್ಬೋದು. ಅಲ್ಲಿ ಎರಡು ಕಾರಣ. ಒಂದು ಅಜ್ಞಾನ, ಏನು ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ. ಎರಡನೇದ್ದು, ಇವನ ಬುದ್ಧಿ ಇವನ ಕಂಟ್ರೋಲಲ್ಲಿ ಇರೋದಿಲ್ಲ, ಸಿಟ್ಟಿನ ಕಂಟ್ರೋಲಿಗೆ ಹೋಗುತ್ತೆ. ಬುದ್ಧಿ ಇವನ ಕಂಟ್ರೋಲ್ ಬಿಟ್ಟು ಕ್ರೋಧದ ಕಂಟ್ರೋಲಿಗೆ ಹೋಗ್ತದೆ. ಆಗ ಎಷ್ಟಾದರೂ ಹೊಡಿಬೋದು. ಇದು ದೇವರ ರಾಜ್ಯದಲ್ಲಿ, ದೇವರ ಆಳ್ವಿಕೆಯಲ್ಲಿ ಇದಿಲ್ಲ, ದೇವರ ವ್ಯವಸ್ಥೆಯಲ್ಲಿ. ಏನು ಹಾಗಂದರೆ, ಮೊದಲೊಂದು ಉದಾಹರಣೆ ಕೊಡ್ತೇನೆ, ಸಣ್ಣ ಉದಾಹರಣೆ, ನೀವೆಲ್ಲ ಕೇಳಿದ್ದು. ಯಾವ ರೀತಿ ಒಂದು ಋಷಿಗಳ ಉದಾಹರಣೆ. ದೇವಲ ಋಷಿಗಳು ಬಹಳ ಕೃಶರಾಗಿರ್ತಾರೆ. ಅವರನ್ನು ನೋಡಿದರೆ ಏನೋ ಒಂದು ವಿಚಿತ್ರ ಅನ್ನಿಸ್ತಾ ಇತ್ತು. ಅದೇ ದೇವಲ ಋಷಿಗಳನ್ನು ನೋಡಿ ಮರೀಚಿ ಋಷಿಗಳ 6 ಜನ ಮಕ್ಕಳು ಅಪಹಾಸ ಮಾಡಿದ್ದಕ್ಕೆ ಅಸುರ ಪುತ್ರರಾಗಿ ಹುಟ್ಟುತ್ತಾರೆ. ಮರೀಚಿ ಋಷಿಗಳ ಮಕ್ಕಳು. ಮರೀಚಿ ಋಷಿಗಳು ಅಂದರೆ ಬ್ರಹ್ಮದೇವರ ಮಕ್ಕಳು. ನೇರ ಬ್ರಹ್ಮದೇವರ ಮೊಮ್ಮಕ್ಕಳಾದವರು ಒಬ್ಬ ಜ್ಞಾನಿಗಳಿಗೆ ಅವಮಾನ ಮಾಡಿದ್ದಕ್ಕೆ ಕಾಲನೇಮಿಯಂತಹ ಭಾರೀ ದುಷ್ಟ ಅಸುರನ ಮಕ್ಕಳಾಗಿ ಹುಟ್ಟುತ್ತಾರೆ. ಅವರೇ ಶ್ರೀಕೃಷ್ಣ ಪರಮಾತ್ಮನ ಅಣ್ಣಂದಿರಾಗಿ ಹುಟ್ಟಿ ಕಂಸನಿಂದ ಸಾಯ್ತಾರೆ. ಕಥೆ ಹೆಚ್ಚು ವಿವರಣೆ ನೀವು ಕೇಳಿರ್ತೀರಿ.
ಇದೇ ದೇವಲ ಋಷಿಗಳನ್ನು ಹಿಂದೆ ಹಾಹಾ ಗಂಧರ್ವ ಹೂಹೂ ಗಂಧರ್ವ ಅವರು ಬಹಳ ಚೇಷ್ಟೆ ಮಾಡಿ ಪೀಡೆ ಕೊಡ್ತಾರೆ. ಅವರು ಸರೋವರಕ್ಕೆ ಸ್ನಾನಕ್ಕೆ ಹೋದರು ಅಂದರೆ ಒಳಗೆ ಮೊಸಳೆಯಾಗಿ ಹೂಹೂ ಗಂಧರ್ವ ಹೆದರಿಸ್ಬೇಕು, ಹಾಹಾ ಗಂಧರ್ವ ಆನೆಯಾಗಿ ಹೆದರಿಸ್ಬೇಕು. ಅವರಿಗೆ ಬಹಳ ಸಂತಾಪ ಆಗಿ ಶಾಪ ಕೊಡ್ತಾರೆ. ಅವರು ಮೊಸಳೆ ಅಲ್ಲ, ಮೊಸಳೆಯ ವೇಷದಲ್ಲಿ ಬಂದು ಭಯಪಡಿಸ್ತಿರ್ತಾನೆ. ಮೊಸಳೆಯ ವೇಷದಲ್ಲಿ ನನಗೆ ಭಯಪಡಿಸ್ತೀಯಾ, ನೀನು ಮೊಸಳೆಯಾಗಿ ಹುಟ್ಟು. ಆನೆಯಾಗಿ ನನಗೆ ಪೀಡೆ ಮಾಡ್ತಾ ಇದ್ದೀಯಲ್ಲ, ನೀನು ಆನೆಯಾಗೇ ಹುಟ್ಟು. ಶಾಪ ಕೊಟ್ಟರು. ಏನು ವಿಚಿತ್ರ, ಆ ಋಷಿಗಳ ದಯೆ. ಆನೆಯಾಗಿ ಹುಟ್ಟು ಅಂತ ಶಾಪ ಕೊಡುವಾಗಲೂ ಒಂದು ಜನ್ಮ ಮೊದಲು ರಾಜನಾಗಿ ಆಮೇಲೆ ಆನೆಯಾಗಿ ಹುಟ್ಟು ಅಂತ ಶಾಪ ಕೊಡ್ತಾರೆ. ಸಿಟ್ಟು ಬಂದಾಗಲೂ ದಯೆ ಇದೆ. ಇದು ಬಹಳ, ಅಂದರೆ ಅವರ ಮನಸ್ಸು, ಅವರ ಮಾತು ಬುದ್ಧಿಯ ಕಂಟ್ರೋಲಲ್ಲಿದೆ, ಕ್ರೋಧದ ಕಂಟ್ರೋಲಿಗೆ ಹೋಗಿರಲಿಲ್ಲ. ಇದೇ ಜ್ಞಾನಿಗಳ ಲಕ್ಷಣ. ಪರಮಾತ್ಮನ, ಲಕ್ಷ್ಮೀದೇವಿಯ, ವಾಯುದೇವರ ಅನುಗ್ರಹದಿಂದ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣು ಮೃಷಯೋ ಯದಪಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರ್ಯತ್ಕಟಾಕ್ಷಬಲವತ್ಯಜಿತನ್ನಮಾಮಿ. ಈ ಋಷಿಗಳಿಗೆ ಷಡ್ವರ್ಗ ನಿಗ್ರಹ, ಕಾಮಕ್ರೋಧಾದಿಗಳ ನಿಗ್ರಹ ಮಾಡುವ ಶಕ್ತಿ ಆ ಮಹಾಲಕ್ಷ್ಮಿ ಕಟಾಕ್ಷದಿಂದ ಬರ್ತದೆ, ಪರಮಾತ್ಮನ ಅನುಗ್ರಹದಿಂದ ಬರ್ತದೆ. ಅದಕ್ಕೆ ಉದಾಹರಣ, ಇವರು ಶಾಪ ಕೊಡ್ತಾ ಇದ್ದಾರೆ ಅವರು ಪಾಪ ಮಾಡಿದ್ದಕ್ಕೆ. ಪಾಪ ಮಾಡಿದ್ದಕ್ಕೆ ಶಾಪ ಕೊಟ್ಟರೂ ತಾವು ಮಾತ್ರ ಕೋಪಕ್ಕೆ ವಶರಾಗಲಿಲ್ಲ. ಯಾಕೆ? ಅವನು ತನ್ನ ಸೊಂಡಿಲಲ್ಲಿ ಹಿಡಿದುಕೊಂಡು ದೇವಲ ಋಷಿಗಳನ್ನು ಸ್ವಲ್ಪ ಹೀಗೆ ಆಟಾಡಿಸ್ತಾ ಇದ್ದ. ಆಟಾಡಿಸುವಾಗ ಒಂದು ಆನಂದ ಆಗ್ತದಲ್ಲ, ಜೋಕಾಲಿ. ಆ ಆನಂದ ಆದದ್ದಕ್ಕೆ ಅವರಂತಾರೆ, ನೀನು ಆನೆಯಾಗಿ ಹೆದರಿಸಿದ್ದಿ, ಒಂದು ತಪ್ಪು ಮಾಡಿದ್ದಿ, ಆದರೆ ಸೊಂಡಿಲಲ್ಲಿ ಹಿಡಿದುಕೊಂಡು ಹೀಗೆ ಆಟಾಡಿಸ್ತಾ ಇದ್ದಿ, ಆವಾಗೊಂದು ಆನಂದ ಆಗ್ತಿತ್ತು. ಆ ಕೆಲವು ಕ್ಷಣಗಳ ಆನಂದವನ್ನು ನನಗೆ ಕೊಟ್ಟದ್ದರಿಂದ ನೀನು ರಾಜನಾಗು ಅಂತಾರೆ. ಯಾಕೆಂದರೆ ರಾಜರು ದೊಡ್ಡ ತೂಗು ಮಂಚ, ಜೋಕಾಲಿ ಒಳಗೆ ಏನು ಅವರಿಗೇನು ಬೆಳ್ಳಿ ಬಂಗಾರ ಮುತ್ತು ರತ್ನಗಳಿಂದ ಖಚಿತವಾದದ್ದು, ಅಂತಹ ಅದ್ಭುತವಾದಂತಹ ತೊಟ್ಟಿಲಲ್ಲಿ ಜೋಕಾಲಿಯೊಳಗೆ ಹೆಂಡತಿ ಮಕ್ಕಳ ಜೊತೆಗೆ ಆನಂದವಾಗಿ ವಿಹಾರ ಮಾಡೋದು ಯಾರು? ರಾಜರು. ಆ ರೀತಿ ನನಗೆ ಆನಂದ ಕೊಟ್ಟಿದ್ದಿ. ನಾನೊಬ್ಬ ಬಡವ, ಎರಡು ರೀತಿ ಬಡವ, ದುಡ್ಡಿನಿಂದಲೂ ಬಡವ, ದೇಹದಿಂದಲೂ ಬಡವ. ನನ್ನಂತಹ ಒಬ್ಬ ಬಡ ಋಷಿಗೆ ಬೇಡ ಅಂದರೂ ಕೂಡ ಈ ತರಹದ ಒಂದು ಜೋಕಾಲಿಯ ಸುಖವನ್ನು ನೀನು ಕೊಟ್ಟದ್ದಕ್ಕೆ ಸ್ವಲ್ಪ ನಾನು ಕೃತಜ್ಞನಾಗಿರಬೇಕಲ್ಲ, ರಾಜನಾಗಿ ಹುಟ್ಟು ಅಂತಾರೆ. ಅಂದರೆ ನಾನು ಯಾಕೆ ಹೇಳಿಕ್ಕೆ ಬಂದೆ ಅಂದರೆ, ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವಾಗಲೂ ಎಷ್ಟು ತೂಗಿ ಕೊಡ್ತಾರೆ. ತನ್ನನ್ನು ಅವನು ತೂಗಿದ ಅಂತ ಇವರು ಶಿಕ್ಷೆ ಕೊಡುವಾಗಲೂ ಬಹಳ ತೂಗಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅವನು ಹೀಗೆ ತೂಗಿದ, ಇವರು ಹೀಗೆ ತೂಗಿದರು ತಕ್ಕಡಿಯನ್ನು. ಏನು ಕೊಡಬೇಕು, ಎಷ್ಟು ಶಿಕ್ಷೆ ಕೊಡಬೇಕೋ ಅಷ್ಟೇ ಕೊಟ್ಟರು. ಆ ಭಗವಂತನ ಕಟಾಕ್ಷದಿಂದ ಅನುಗ್ರಹವನ್ನು ಪಡೆದ, ಲಕ್ಷ್ಮೀ ಕಟಾಕ್ಷದಿಂದ ಅನುಗ್ರಹವನ್ನು ಪಡೆದ ಋಷಿಗಳಿಗೆ ಈ ಸಂಯಮ ಇದ್ದ ಮೇಲೆ ಆ ಭಗವಂತನಿಗೆ ಸಂಯಮೀಟ್, ಎಲ್ಲ ಸಂಯಮಿಗಳಿಗೆ ನಿಯಾಮಕನಾದ ಆ ಭಗವಂತನಿಗೆ ಎಂತಹ ಸಂಯಮ! ಆ ಪರಮಾತ್ಮ ಎಂದೆಂದಿಗೂ ಅಪರಾಧಕ್ಕಿಂತಲೂ ಹೆಚ್ಚು ಶಿಕ್ಷೆ ಕೊಡೋದಿಲ್ಲ. ಅಪರಾಧ ಇದ್ದಷ್ಟೇ ಶಿಕ್ಷೆ ಕೊಡ್ತಾನೆ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರಶ್ನೆ ಬಂದಿರಬಹುದು, ಬರಬಹುದು. ಏನದು? ಇದೀಗ ನೀವು ಹೇಳಿದ್ದು ಮಾನವರು ಮಾತ್ರ ಹೀಗಾಗುವುದಿಲ್ಲ. ಏನೋ ಸಿಟ್ಟು ಬಂತು ಅಂದರೆ ದಬದಬ ಅಂತ ಹೊಡೆದು ಬಿಡ್ತಾರೆ, ಅಪರಾಧಕ್ಕಿಂತ ಜಾಸ್ತಿ ಶಿಕ್ಷೆ ಕೊಟ್ಟು ಬಿಡ್ತಾರೆ ಅಂತ. ಇದು ಎರಡೂ ವಿರುದ್ಧ. ಯಾಕೆ ಅಂದರೆ
ಒಬ್ಬ ವ್ಯಕ್ತಿ ಅಷ್ಟು ಪೆಟ್ಟುಗಳನ್ನು ತಿಂತಾನೆ ಅಂದರೆ ಅವನು ಮಾಡಿದ ಪಾಪಕ್ಕೆ ಅವನು ಪೆಟ್ಟು ತಿನ್ನಬೇಕು. ಪಾಪ ಇಲ್ಲದೆ ಅವನು ಪೆಟ್ಟು ತಿನ್ನೋ ಹಾಗಿಲ್ಲ. ನೀವು ಹೇಳ್ತೀರಿ ಪಾಪಕ್ಕಿಂತ ಜಾಸ್ತಿ ಪೆಟ್ಟು ಬಿತ್ತು ಅಂತ. ಜಾಸ್ತಿ ಪೆಟ್ಟು ಬಿತ್ತು ಯಾರೋ XYZ ಯಾವನೋ ಒಬ್ಬ ವ್ಯಕ್ತಿ ಅವನು ಹೊಡೆದ ಅಂದರೆ ಸರಿ, ಆದರೆ ಹೊಡೆಸಿದವರು ಯಾರು? ದೇವರು. ಆ ದೇವರು ಮಾತ್ರ ಪಾಪಕ್ಕಿಂತ ಹೆಚ್ಚು ಶಿಕ್ಷೆ ಕೊಡಬಾರದಲ್ಲ, ಮತ್ತು ಅವನೇ ಯಾಕೆ ಕೊಡಿಸಿದ ಅಂತ. ಇದು ದೇವರದು, ಇದು ಮಾನವರದು ಅಂತ ಒಂದು ವಿಭಾಗ ಇದ್ದರೆ ಸರಿ, ಮಾನವರದೆಲ್ಲ ತಪ್ಪು, ದೇವರದೆಲ್ಲ ಸರಿ ಅಂತ ನೀವು ಹೇಳಬಹುದು. ಇದ್ದದ್ದೆಲ್ಲ ದೇವರದೇ. ಅಂದಮೇಲೆ ಮಾನವ ತಪ್ಪಿಗಿಂತಲೂ ಹೆಚ್ಚು ಹೊಡೆದರೂ ಕೂಡ ಅದು ದೇವರು ಮಾಡಿದ ಹಾಗೆ ಆಗತ್ತಲ್ವಾ? ಅಂದಮೇಲೆ ದೇವರು ತಪ್ಪು ಮಾಡಿದ ಅಂತ ಆಗಲಿಲ್ವೇ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಸರಿಯಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದದ್ದು, ಮಾನವನದು ತಪ್ಪು ಯಾಕೆ ಅಂದರೆ ಮಾನವ ಹೊಡಿತಾ ಇರೋದು ಒಂದೇ ತಪ್ಪನ್ನು ತಲೆಯಲ್ಲಿಟ್ಟುಕೊಂಡು. ನಿನ್ನ ಮನೆಯಲ್ಲಿ ಒಂದು ತೊಲೆ ಬಂಗಾರದ ಕಳ್ಳತನ ಅವನು ಮಾಡಿದ್ದಾನೆ. ಬಂಗಾರದ ಕಳ್ಳತನವನ್ನು ಬಹಳ ದೊಡ್ಡ ಮಹಾಪಾತಕದೊಳಗೆ ತೆಗೆದುಕೊಳ್ತಾರೆ ಶಾಸ್ತ್ರದೊಳಗೆ. 4: ಬ್ರಹ್ಮಹತ್ಯ, ಸ್ವರ್ಣಸ್ಥೇಯ, ಸುರಾಪಾನ, ಗುರುತಲ್ಪಗಮನ. ಇವು 4 ಮಹಾಪಾತಕಗಳು. ಇನ್ನೊಂದಿದೆ 5ನೇದ್ದು, ಈ 4 ಜನರ ಜೊತೆಗೆ ಯಾರು ಸಹವಾಸ ಮಾಡ್ತಾನೋ ಅವನೊಬ್ಬ ಅಂತ. ಪಂಚಮಹಾಪಾತಕಗಳು ಅಂತ ನಿಮಗೆ ಸಂಕಲ್ಪ ಮಾಡುವಾಗ ಮಾಡಿಸ್ತಿರ್ತಾರೆ. ಪಂಚಮಹಾಪಾತಕ, ಉಪಪಾತಕ. ಏನು ಪಂಚಮಹಾಪಾತಕ ಅದೇನು ಗೊತ್ತಿರೋದೇ ಇಲ್ಲ. ಅದನ್ನು ಸರಿಯಾಗಿ ತಲೆಯಲ್ಲಿ ಪಂಚ ಮಾಡಿಕೊಳ್ಬೇಕು. ಪಂಚಮಹಾಪಾತಕಗಳು ಯಾವುದು ಅಂತನ್ನೋದನ್ನು, ಅದೇನು ಅಂತ ಗೊತ್ತಿಲ್ಲದೆ ಇದ್ದರೆ ಅದನ್ನು ತಪ್ಪಿಸಿಕೊಳ್ಳೋದು ಹೇಗೆ? ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುತಲ್ಪಗಮನ ಹಾಗೂ ಸಹವಾಸ. ಈ 4 ಜನರ ಸಹವಾಸ ಅಂಥ ದೊಡ್ಡ ಪಾತಕ ಅದು. ಇರಲಿ, ಉದಾಹರಣೆಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಅಂತಹ ಸ್ವರ್ಣಸ್ಥೇಯ ಬಂಗಾರ ಕಳ್ಳತನ ಮಾಡಿದ್ದಾನೆ. ಅದಕ್ಕೇನೋ ಒಂದಿಷ್ಟು ಶಿಕ್ಷೆ ಇದೆ ಅಂತ ನಾನೇನು ಶಿಕ್ಷೆ ಹೇಳ್ತೇನೆ, ಇದೇ ಶಿಕ್ಷೆ ಅಂತ ಇಟ್ಕೊಬಿಟ್ರಿ. ಉದಾಹರಣೆ ಮಾತ್ರ ಇದು. ಒಂದು 10 ಪೆಟ್ಟು ಕೊಡಬೇಕಾಗಿತ್ತು ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ? ಒಂದು 100 ಪೆಟ್ಟು ಕೊಡ್ತೀರಾ ಅವನಿಗೆ. ಯಾವ ಪಾಪಕ್ಕೆ, ಯಾವ ಅಪರಾಧಕ್ಕೆ ನೀವು ಶಿಕ್ಷೆ ಕೊಡ್ತಾ ಇರುವುದು? ಕಳ್ಳತನಕ್ಕೆ. ಅವನು ಮಾಡಿದ ಕಳ್ಳತನಕ್ಕೆ ನೀವು ಎಷ್ಟು ಹೊಡೆಯಬೇಕಾಗಿತ್ತು? 10. ನೀವು ಹೊಡೆದದ್ದು 100. ಅಥವಾ ಅವನಿಗೆ ಜೈಲಿಗೆ ಹಾಕಬೇಕಾಗಿತ್ತು. ಎಷ್ಟು ದಿವಸ? 1 ವರ್ಷ. ನೀವು ಹಾಕಿದ್ದು 10 ವರ್ಷ. ಹೀಗಾಗಿ ಏನಾಯಿತು ಅಂದರೆ ಅಪರಾಧಕ್ಕಿಂತಲೂ ಹೆಚ್ಚು ಶಿಕ್ಷೆ ಕೊಟ್ಟಾಗ ಆಯ್ತು ನೀವು, ಅಲ್ವಾ? ಅದು ಸರಿ, ನಾವೇನೋ ಶಿಕ್ಷೆ ಕೊಟ್ವಿ, ದೇವರು ಸುಮ್ಮನೆ ಇದ್ದ, ಕಣ್ಣು ಮುಚ್ಚಿಕೊಂಡು ಅವನೇ ಕೊಡಿಸಿದ ನನ್ನಲ್ಲಿ ಪ್ರೇರಣೆ ಮಾಡಿ ಅಂತ. ಇದೇ ತಪ್ಪು. ನೀನು ತಲೆಯಲ್ಲಿಟ್ಟುಕೊಂಡದ್ದು ಒಂದು ಕಳ್ಳತನ ಮಾತ್ರ. ನಿನ್ನ ಮನೆಯಲ್ಲಿ ಆದ ಒಂದು ತೊಲೆ ಬಂಗಾರದ ಕಳ್ಳತನ ಒಂದೇ ನಿನ್ನ ತಲೆಯಲ್ಲಿದೆ. ಅದನ್ನು ನೋಡಿದರೆ, ಅದರ ಜೊತೆಗೆ ಮ್ಯಾಚ್ ಮಾಡಿದರೆ ಇದು ಜಾಸ್ತಿ ಆಯಿತು. ಆದ್ದರಿಂದ ನೀನು ಅದೊಂದು ತಲೆಯಲ್ಲಿಟ್ಟುಕೊಂಡಿದ್ದಿ, ಅದೊಂದೇ ತಲೆಯಲ್ಲಿಟ್ಟುಕೊಳ್ಳೋ ಅಧಿಕಾರ ಇದೆ ನಿನಗೆ. ಜಾಸ್ತಿ ತಲೆಯಲ್ಲಿಟ್ಟುಕೊಳ್ಳೋಕ್ಕೆ ನೀನು ದೇವರಲ್ಲ. ನಿನಗೆ ಅದೊಂದೇ ಗೊತ್ತಾಗೋದು. ಅದಕ್ಕೆ ತಕ್ಕ ಹಾಗೇ ನೀನು ಶಿಕ್ಷೆ ಕೊಡಬೇಕು. ಆದರೆ ತಪ್ಪು ಕೊಟ್ಟಿದ್ದಿ. ದೇವರೇನು ಮಾಡ್ತಾನೆ ಅಂದರೆ, ಈಗ ಅವನು ಮಾಡಿದ ಕಳ್ಳತನವನ್ನೂ ಒಂದು ಕೌಂಟ್ ಮಾಡ್ತಾನೆ. ಇನ್ಯಾರ್ಯಾರಿಗೋ ಏನೇನೋ ಅವನು ತಪ್ಪುಗಳನ್ನು ಮಾಡಿರ್ತಾನೆ ಈ ಜನ್ಮದಲ್ಲಿ, ಜನ್ಮಾಂತರದಲ್ಲಿ. ಅದೆಲ್ಲವನ್ನು ನಂಬರ್ 2, ನಂಬರ್ 3, ನಂಬರ್ 4 ಏನೇನೋ ದೇವರ ತಲೆಯಲ್ಲಿ ಪಾಪಗಳೆಲ್ಲ ತಲೆಯಲ್ಲಿವೆ. ಅದೆಲ್ಲವನ್ನು ನೋಡಿ ಅದೆಲ್ಲದಕ್ಕೂ ಸರಿಯಾಗಿ ಹೊಂದುವಂತೆ 10 ವರ್ಷ ಅವನು ಜೈಲು ಶಿಕ್ಷೆ ಕೊಡಿಸಿರ್ತಾನೆ ದೇವರು ಒಳಗಿದ್ದು. ಹೀಗಾಗಿ ದೇವರ ದೃಷ್ಟಿಯಲ್ಲಿ ಅದು ಕರೆಕ್ಟು. ಯಾಕೆಂದರೆ ಅವನ ದೃಷ್ಟಿಯಲ್ಲಿ ಕಳ್ಳತನ ಒಂದೇ ಇಲ್ಲ. ಕಳ್ಳತನ, ಹಿಂದೆ ಮಾತಾಡಿದ್ದು ಸುಳ್ಳು, ಲಂಚ ತೆಗೆದುಕೊಂಡದ್ದು, ಒಬ್ಬರನ್ನ ಹೊಡೆದದ್ದು, ಬಡದದ್ದು, ಏನೇನೋ ಅಪರಾಧಗಳಿದೆ. ಅದೆಲ್ಲವನ್ನೂ ನೋಡಿ ಇಷ್ಟೆಲ್ಲ ಅಪರಾಧಗಳಿಗೆ ಇಷ್ಟು ಶಿಕ್ಷೆ ಅಂತ ದೇವರು ಮಾಡಿದ ಅಂದರೆ ಅದು ಕರೆಕ್ಟ್ ಆಯಿತು.